ಇತ್ತೀಚೆಗೆ ಹೃದಯಾಘಾತ ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ದು ಯುವಜನರೇ ಆಹುತಿ ಆಗ್ತಿದ್ದಾರೆ. ಅದರಲ್ಲೂ ಹೃದಯ ಸ್ತಂಭನ ಕೇಸ್ಗಳೇ ಹೆಚ್ಚಿವೆ. ಅಂದಹಾಗೆ ಈ ಹೃದಯಾಘಾತಕ್ಕೆ ಹೋಲಿಕೆ ಮಾಡಿದ್ರೆ ಹೃದಯ ಸ್ತಂಭನ ತುಂಬಾನೇ ಡೇಂಜರ್. ಹೌದು, ಬಹುತೇಕ ಜನರು ಹೃದಯಾಘಾತ ಮತ್ತು ಹೃದಯ ಸ್ತಂಭನವನ್ನ ಒಂದೇ ಅಂತ ಅಂದ್ಕೊಳ್ತಾರೆ. ಆದರೆ ಇವೆರಡೂ ಕೂಡ ವಿಭಿನ್ನ. ಹೃದಯಕ್ಕೆ ರಕ್ತವನ್ನ ಸಾಗಿಸುವಂತಹ ಅಪಧಮನಿಗಳಲ್ಲಿ ಅಡಚಣೆ ಉಂಟಾದಾಗ ಹೃದಯಾಘಾತ ಸಂಭವಿಸುತ್ತೆ. ಅದೇ ರೀತಿಯಾಗಿ ಹೃದಯವು ಇದ್ದಕ್ಕಿದ್ದಂತೆ ಕೆಲಸ ಮಾಡೋದನ್ನ ನಿಲ್ಲಿಸಿದಾಗ ಹೃದಯ ಸ್ತಂಭನ ಸಂಭವಿಸುತ್ತೆ. ಇದನ್ನ ಹಠಾತ್ ಹೃದಯಾಘಾತ ಅಂತಲೂ ಕೂಡ ಕರೆಯಲಾಗುತ್ತೆ. ಕೆಲವೊಮ್ಮೆ ಯಾವುದೇ ಮುನ್ಸೂಚನೆ ಕೊಡದೆ ಈ ರೀತಿಯಾಗಿ ಸಂಭವಿಸೋದ್ರಿಂದ ನಮ್ಮಲ್ಲಿ ಈಗಾಗಲೇ ಎಷ್ಟೋ ಜನರು ಪ್ರಾಣವನ್ನ ಕೂಡ ಕಳ್ಕೊಳ್ತಾ ಇದ್ದಾರೆ. ಇನ್ನು ತಜ್ಞರು ಕೂಡ ಹೇಳೋ ಪ್ರಕಾರ ಈ ಸ್ಥಿತಿಯು ಹೆಚ್ಚು ಅಪಾಯಕಾರಿ. ಯಾಕಂತ ಹೇಳಿದ್ರೆ ಇದು ಕೆಲವೇ ನಿಮಿಷಗಳಲ್ಲಿ ಸಾವಿಗೆ ಕಾರಣವಾಗಬಹುದಂತೆ. ಅಲ್ಲದೆ ಯಾವುದೇ ವಯಸ್ಸಿನಲ್ಲಿ ಸಂಭವಿಸಬಹುದಾದಂತಹ, ವಿಶೇಷವಾಗಿ ಕುಟುಂಬದ ಇತಿಹಾಸ, ಅಧಿಕ ರಕ್ತದೊತ್ತಡ, ಮಧುಮೇಹ ಮತ್ತು ಹೃದ್ರೋಗ ಇದ್ರೆ ಅಗತ್ಯ ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಬೇಕಂತೆ. ಅಂದಹಾಗೆ ಈ ಹಿಂದೆ ಹೆಚ್ಚು ವ್ಯಾಯಾಮ ಮಾಡಿದಾಗ, ಭಾರ ಎತ್ತಿದಾಗ, ಹೆಚ್ಚು ಓಡುವಂತಹ ಸಂದರ್ಭದಲ್ಲಿ ಹೃದಯ ಸ್ತಂಭನ ಆಗೋದನ್ನ ನಾವು ನೋಡ್ತಾ ಇದ್ವಿ. ಆದ್ರೀಗ ಎದೆನೋವು ಬಂದ್ರೆ ಸಾಕು, ಇದ್ದಕ್ಕಿದ್ದಂತೆ ಹೃದಯ ಸ್ತಂಭನವಾಗುವಂತಹ ಕೇಸ್ಗಳು ಹೆಚ್ಚಾಗ್ತಾ ಇವೆ. ಅಂದಹಾಗೆ ಹೃದಯ ಸ್ತಂಭನದ ಸಂದರ್ಭದಲ್ಲಿ ವ್ಯಕ್ತಿಯು ಇದ್ದಕ್ಕಿದ್ದಂತೆ ಮೂರ್ಛೆ ಹೋಗುವುದು, ಪ್ರಜ್ಞಾಹೀನತೆ, ಅತಿಯಾಗಿ ಬೆವರೋದು, ಪದೇ ಪದೇ ತಲೆಸುತ್ತು ಬರೋದು, ಆಯಾಸ ಮತ್ತು ಸುಸ್ತು ಕೂಡ ಕಾಣಿಸಿಕೊಳ್ಳಲಿದ್ದಂತೆ. ಇವೆಲ್ಲವೂ ಕೂಡ ದೇಹದಲ್ಲಿ ಆಮ್ಲಜನಕದ ಕೊರತೆ ಮತ್ತು ಹೃದಯದ ಭಾಗಕ್ಕೆ ರಕ್ತ ಸಂಚಾರ ಸರಿಯಾಗಿ ಆಗದೇ ಇರುವಂತೆ ಮಾಡಲಿದ್ದು, ಈ ವೇಳೆ ಹೃದಯ ಸ್ತಂಭನವಾಗಲಿದ್ದಂತೆ. ಇನ್ನು ಇಂತಹ ರೋಗ ಲಕ್ಷಣಗಳು ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡ್ರೆ ಕೂಡಲೇ ವೈದ್ಯರ ಬಳಿಗೆ ಹೋಗಿ ಇಸಿಜಿ ಅಥವಾ ಬಿಪಿನ ಚೆಕ್ ಮಾಡಿಸ್ಕೊಳ್ಬೇಕಂತೆ.